ಅಯ್ಯೋ ಇವನ್ ನೋಡಿ, ಒಂದು ಟೊಯೋಟಾ ಟೈಸರ್ ಗಾಡಿ, ಹೊಸದು ಗಾಡಿ ಶೋರೂಮ್ ಇಂದ ತಗೊಂಡು ಫೋನ್ ಮಾಡಿ ಒಂದು 2 ಡೇಸ್ ಮುಂಚೆ ಇವರು ಜಸ್ಟ್ ಒಂದು ಎ ಸಿ ವರ್ಕಿಂಗು, ಆಮ್ರೆಸ್ಟು ವಿತ್ ಚಾರ್ಜರು, ಎ ಸಿ ವೆಂಟು ಆ ಕೆಲಸಕ್ಕೆ ಬಂದಿದೆ. ಪ್ಲಸ್ ನಮ್ಮ ಹತ್ರ ಇದಕ್ಕೆ ನಿಮ್ಮ ಗಾಡಿಗೆ ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ಬೇಕಂದ್ರೆ ಅದನ್ನು ನಾವು ಮಾಡಿಕೊಡ್ತೀನಿ. ಇದಕ್ಕೆ ಬಂದ್ಬಿಟ್ಟು ಇವಾಗ ನಾವು ಆಟೋಮೆಟಿಕ್ ಗಾಡಿ ಇದು ನೋಡ್ಬೋದು ನೀವು. ಇದು ಎ ಸಿ ವೆಂಟು, ಇದಕ್ಕೆ ರೈಟ್ ಲೆಫ್ಟು, ಪ್ಲಸ್ ಒರಿಜಿನಲ್ ಆಮ್ರೆಸ್ಟ್ ಆಗ್ಬಿಟ್ಟು ಎ ಸಿ ವರ್ಕಿಂಗ್ ಜೊತೆನಲ್ಲಿ ನಾವು ಇದಕ್ಕೆ ಮಾಡಿರೋದು. ಸರ್ ಎಲ್ಲ ವಿಡಿಯೋನಲ್ಲಿ ನಾವು ನಿಮ್ಗೆ ಹೇಳಿದ್ದೀನಿ ಏನಂದರೆ ಎ ಸಿ ಕೆಲಸಕ್ಕೆ ವಾರಂಟಿಗೆ ನಮಗೆ ಏನೂ ಸಂಬಂಧ ಇಲ್ಲ. ವಾರಂಟಿಗೆ ನಿಮಗೆ ಇದಕ್ಕೆ ಏನು ಇದನ್ನೇ ಚೇಂಜಸ್ ಇಲ್ಲ. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಇದರಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ, ಪಾರ್ಟ್ಸ್ ಕೊಟ್ಟಿಲ್ಲ ನಿಮಗೆ ಅಷ್ಟೇ. ಏನು ಕೆಲಸಕ್ಕೆ ಅಂದರೆ ಎ ಸಿಗೆ ಆಮ್ರೆಸ್ಟ್ ಬೇಸಿಕ್ ನಿಮಗೆ ಚಿಕ್ಕದು ಬಂದಿರ್ತದೆ, ಈ ಥರ ಸ್ಲೈಡು ಪ್ಲಸ್ಸು ಬಾಕ್ಸು ಬಂದಿರಲ್ಲ ಈ ಥರ. ಇದಕ್ಕೆ ಆಮ್ರೆಸ್ಟ್ಗೆ ಒರಿಜಿನಲ್ ಫಿಟ್ಟಿಂಗ್ ಇದು ಆಗಿರೋದು. ಇದು ನೋಡ್ಬಿಡು, ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗಿದೆ. ಒಂದು ಇದಕ್ಕೆ ಕ್ರೂಸ್ ಕಂಟ್ರೋಲು ಬರಲ್ಲ ನಿಮಗೆ. ಆ ಕ್ರೂಸ್ ಕಂಟ್ರೋಲು ನಮಗೆ ಮ್ಯಾನುವಲ್ ಇರಲಿ, ಆಟೋಮೆಟಿಕ್ ಗಾಡಿ ಇರಲಿ, CNG ಗಾಡಿ ಇರಲಿ, ಅದಕ್ಕೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಸಿಸ್ಟಮ್ ಎ ಸಿ ವೆಂಟು ಎರಡು ಹಾಕಿದ ತಕ್ಷಣ ಲುಕ್ ನೋಡ್ಬೋದು. ಆಮ್ರೆಸ್ಟ್ ವಿತ್ ಚಾರ್ಜರ್ ಹಾಕಿ ನಾವು ಇದಕ್ಕೆ ಫಿಟ್ ಮಾಡಿರೋದು, ಅದು ಒಂದು ಕೆಲಸ ಆಗಿದೆ. ಪ್ಲಸ್ ಇದಕ್ಕೆ ಕನೆಕ್ಟಿಂಗ್ ಲೈಟ್, ಒಂದು ಬಾರ್ ಲೈಟ್ ಅಂತಾರಲ್ಲ, ಅದೊಂದು ಬಾರ್ ಲೈಟ್ ಒಂದು ಇದಕ್ಕೆ ಫಿಟ್ ಆಗಿದೆ. ಇದು ಬಾರ್ ಲೈಟನ್ನು ನೋಡ್ಬೋದು. ಬಟ್ ಇದು ಬಾರ್ ಲೈಟ್ ಹಾಕಿದ ತಕ್ಷಣ ನಿಮಗೆ ಈ ಗಾಡಿಗೆ ಲುಕ್ಕೇ ನಿಮಗೆ ಬೇರೆ ಥರ ಕಾಣಿಸುತ್ತೆ. ಟೊಯೋಟಾ ಟೈಸರ್ ಇದು S+ ಗಾಡಿ. ಇದು ಹಳೆ ಆಮ್ರೆಸ್ಟ್ ನೋಡಿ ನಿಮಗೆ ಈ ಥರ ಇರ್ತದೆ, ಹಳೆ ಆಮ್ರೆಸ್ಟು. ಇದು ತೆಗಿಬಿಟ್ಟು ನಾವು ಫಿಟ್ ಮಾಡಿರೋದು. ಇದು ಏನು ಆಲ್ಟ್ರೇಷನ್ ಕೆಲಸ ಇಲ್ಲ, ಇದು ನೀಟ್ ಆ್ಯಂಡ್ ಕ್ಲೀನ್ ಕೆಲಸ ಆಗುತ್ತೆ, ಒರಿಜಿನಲ್ ಕೆಲಸ ಇದು. ಇದು ಏನು ಪ್ರೊಸೆಸಿಂಗ್ ಇದೆ ಅದಕ್ಕೆ ಮಾಡೋಕ್ಕೆ ನಮಗೆ ನೀವು ಬಂದರೆ ನೋಡಿದ್ರೇ ನಿಮಗೆ ಕೆಲಸ ಗೊತ್ತಾಗೋದು. ಎಲ್ಲ ಕಸ್ಟಮರ್ ವಾರಂಟಿ ಅಂತಾರೆ. ಸರ್ ವಾರಂಟಿಗೇನೆ ನಾವು ನೋಡಿಬಿಟ್ಟು ಕೆಲಸ ಮಾಡೋದು. ಒಂದು ಕಸ್ಟಮರ್ ಏನು ಮಾಡ್ತಾರೆ, ಸೀಟ್ ಅಡ್ಜಸ್ಟ್ಮೆಂಟಿಂಗೆ ಅದನ್ನು ನಮ್ಮ ಹತ್ರ ಅವೈಲೇಬಲ್ ಇದೆ. ಆ ಸೀಟ್ ಅಡ್ಜಸ್ಟ್ಮೆಂಟಿಂಗೆ ವಾರಂಟಿ ಇದೆ ಅಂತ ಕೇಳ್ತೀರಾ. ಸೀಟ್ ಅಡ್ಜಸ್ಟ್ಮೆಂಟಿಂಗೆ ಅದಕ್ಕೆ ಏನು ಸರ್ ವಾರಂಟಿ ಕೊಡಲಿ, ಕಂಪ್ನಿಯಿಂದ ಸೀಟ್ ಬರೋದು, ಆ ಸೀಟ್ ತೆಗಿಬಿಟ್ಟು ಸೀಟ್ ನಾವು ರ್ಯಾಕ್ ಹಾಕಿದ್ರೆ ಹೈಟ್ ಅಡ್ಜಸ್ಟ್ಮೆಂಟಿಂಗ್ ಆಗುತ್ತೆ. ಆಮ್ರೆಸ್ಟ್ ನಿಮಗೆ ಬೇಸಿಕ್ ಕೊಟ್ಟಿರ್ತಾರೆ, ಇದು ತೆಗಿಬಿಟ್ಟು ಟಾಪ್ ಮಾಡಲ್ 4 ಸ್ಕ್ರೂ ಬಿಚ್ಚರೆ ಆಮ್ರೆಸ್ಟ್ ಬರ್ತದೆ. ಅದು ಆಮ್ರೆಸ್ಟ್ ತೆಗಿಬಿಟ್ಟು ಆಮ್ರೆಸ್ಟ್ ಹಾಕಿದ್ದು. ಇದಕ್ಕೆ ವಾರಂಟಿಗೆ ಏನು ಸಂಬಂಧ ಇದೆ? ಒಂದು ಎ ಸಿ ವೆಂಟು ಇಲ್ಲ ಇದರಲ್ಲಿ. ಇದು ಬ್ಲ್ಯಾಕ್ ತೆಗಿಬಿಟ್ಟು ಸಿಲ್ವರ್ ಆಗಿದ್ರೆ ಇದಕ್ಕೆ ವಾರಂಟಿಗೆ ಏನು ಸಂಬಂಧ ಇದೆ? ನಾವು ನೋಡಿಬಿಟ್ಟು ನಿಮ್ಮ ಗಾಡಿಗೆ ಏನೇನು ಮಾಡಬೇಕು R&D ಮಾಡಿನೇ ನಾವು ಚೆಕ್ ಮಾಡಿಬಿಟ್ಟು ಆಮೇಲೆ ಸಕ್ಸಸ್ ಆಗಿರೋದಂಗೆ ವಿಡಿಯೋನಲ್ಲಿ ಹಾಕೋದು. ನಾವು ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಅದು ಕೆಲಸ ಇದು ಕೆಲಸ ಅಂದರೆ ಅದು ಡಿಫಿಕಲ್ಲು. ಇದಕ್ಕೂ ಟಾಪ್ ಮಾಡಲ್ ಸ್ಟೇರಿಂಗು ಫಿಟ್ ಮಾಡಬೇಕು. ಅದನ್ನು ನಿಮಗೆ ಇದೇ ವಿಡಿಯೋ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸಿ. ನೀವು ಕಸ್ಟಮರ್ ಸ್ಟೇರಿಂಗು ಫಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ವಿಡಿಯೋ ನಿಮಗೆ ಕಂಟಿನ್ಯೂ ಮಾಡಿ ಸ್ಟೇರಿಂಗು ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಅದೇ ಗಾಡಿಗೆ ಸೇಮ್ ಗಾಡಿಗೆ ಇವಾಗ ನಿಮಗೆ ತೋರಿಸಿಲ್ಲ, ಅದೇ ಗಾಡಿಗೆ ಸ್ಟೇರಿಂಗು ಇವಾಗ ಕಂಪ್ಲೀಟ್ ಆಯಿತು. ಇದೇ ಗಾಡಿಗೆ ಸ್ಟೇರಿಂಗ್ ಇದ್ದಿದ್ದು ಕಂಪ್ನಿಯಿಂದ ಅದು ತೆಗಿಬಿಟ್ಟು ನಾವು ಈ ಸ್ಟೇರಿಂಗ್ ತೆಗಿಬಿಟ್ಟು, ಸ್ಟೇರಿಂಗ್ನಲ್ಲಿ ಲೆದರ್ ಬರಲ್ಲ ಇದು, ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಇರಲ್ಲ. ಇದು 2 ಟೈಪ್ 3 ಟೈಪ್ ವರ್ಕಿಂಗ್. ಏನಂದರೆ 3 ಟೈಪ್ ಪ್ರೊಸೆಸಿಂಗ್. ನಿಮಗೆ ಒಂದು ಸ್ಟೇರಿಂಗನ್ನು ಏನು ಮಾಡ್ತಾರೆ ಅಂದರೆ, ಅದೇ ಸ್ಟೇರಿಂಗ್ಗೆ ನೀವು ಸೇಮ್ ಸ್ಟೇರಿಂಗ್ಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡ್ಬೋದು. ಒಂದು ನೆಕ್ಸ್ಟು ಫುಲ್ ಬೇಸ್ ಮಾಡಲ್ ಗಾಡಿ ಬರ್ತದಲ್ಲ, ಅದಕ್ಕೆ ಈ ಥರ ಬಟನ್ನು ಆಗ್ಬೋದು ಸೇಮ್ ಸ್ಟೇರಿಂಗ್. ಇಲ್ಲ ಅಂದರೆ ಫುಲ್ ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅಂದರೆ ಈ ಥರ ಲುಕ್ಕೆ ನಿಮಗೆ ಇದು ಬೇರೆ ಥರ ಕಾಣಿಸುತ್ತೆ. ಈ ಲುಕ್ಕೇ ಬೇರೆ ಥರ. ಈ ಸಿಲ್ವರ್ಗೆ ಈ ಸಿಲ್ವರ್ ಮ್ಯಾಚಿಂಗು, ಈ ಸಿಲ್ವರ್ ಮ್ಯಾಚಿಂಗು. ಸೊ ಅದು ಒಂದು ಕಂಟಿನ್ಯೂ ನಿಮಗೆ ಅದೇ ಥರ ಸಿಗುತ್ತೆ. ಬ್ಲ್ಯಾಕ್ ಬೇಕಂದರೆ ಬ್ಲ್ಯಾಕ್ ಆಗ್ಬೋದು, ಸಿಲ್ವರ್ ಬೇಕಂದರೆ ಸಿಲ್ವರೂ ಆಗ್ಬೋದು. ಸೊ ಇದು ಒಂದು ಫಿಟ್ ಆಗಿದೆ. ಪಾರ್ಕಿಂಗ್ ಆನ್ ಮಾಡ್ರೆ ನೀವು ರೈಟ್ ಲೆಫ್ಟು ಇಲ್ಲೆಲ್ಲ ಏನು ಆರೆಂಜ್ ಕಲರ್ ಬರ್ತದೆ ಸೇಮು
ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಬೇಕಂದ್ರೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಇದೆ. ಜಸ್ಟ್ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಬೇಕಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಆಗ್ಬೋದು. ಸ್ಟೇರಿಂಗ್ ಚೇಂಜ್ ಮಾಡ್ತೀರಾ ಅಂದರೆ ಸ್ಟೇರಿಂಗ್ ಚೇಂಜ್ ಮಾಡ್ಬೋದು. ಯಾವ ಥರ ಪ್ರೊಸೆಸಿಂಗ್ ಬೇಕಂದರೆ ಆ ಥರ ಪ್ರೊಸೆಸಿಂಗ್ ಮಾಡ್ಬೋದು.